ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉಡುಪಿಲಿದ್ದೀವಿ, ನೈಟೇ ಬಂದ್ವಿ. ಇವಾಗ ನಾವು ಬುಕ್ ಮಾಡಿರೋ ರೂಮ್ಗೆ ಹೋಗಬೇಕು. ಸೊ ರೆಡಿ ಆಗ್ತಾ ಇದ್ದೀವಿ. ಹೇಗಿದೆ ಹೇಗಿದೆ ಗೈಸ್ ನನ್ನ ಹೇರ್ ಸ್ಟೈಲ್ ಅಲ್ಲ, ಹೇರ್ ಕಲರ್. ಹೇರ್ ಸ್ಟೈಲ್ ಕೂಡ ಟಾಂಬಾಯ್ ಥರ ಕಾಣ್ತಾ ಇದ್ದೀನಲ್ಲ. ನಂದು ನ್ಯೂ ಹೇರ್ ಕಟ್ ಗೈಸ್. ನೋಡಿ ಹೆಂಗೆ ರೆಡಿ ಆದ್ಮೇಲೆ ಔಟ್ಫಿಟ್ ತೋರಿಸ್ತೀನಿ. ಓಕೆ, ನಮ್ಮ ಅಪ್ಪಿ ಔಟ್ಫಿಟ್. ನಮ್ಮ ಅಜ್ಜಿ ಔಟ್ಫಿಟ್ ನೋಡಿದ್ರೆ ಫಿದಾ ಆಗೋಯ್ತೀರ. ಆಗ್ಲೇನೋ ಮಾಡ್ಕೊಂಡು ಬಂದವಳು. ಏನಕ್ಕೆ ಟಿಫನ್ ಮಾಡಕ್ ಬಂದಿದ್ದೀವಿ ನಾವು. ಟಿಫನ್ ಕೃಷ್ಣ. ನಾನು ನಮ್ಮ ಅಜ್ಜಿ ದೋಸೆ ತಿಂತಾ ಇದ್ದೀನಿ, ನಮ್ಮ ಬಿಸಿಬೇಳೆ ಬಾತ್ ತಿಂತಾ ಇದೆ. ಹೋಮ್ ಸ್ಟೇ ಪ್ರೈವೇಟ್ ಬೀಚ್ ಇಲ್ಲೇ ಇದೆ. ಸೊ ವೆಲ್ಕಮ್ ಮಾಡೋಕ್ಕೆ ನನ್ನ ಮಗಳನ್ನ ಇವ್ರು ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ಬೆಡ್, ಒಂದು ವಾಶ್ರೂಮ್ ಅಷ್ಟೇ. ಹೈಜೆನಿಕ್ ಆಗಿದೆ ಗೈಸ್, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಟಲ್ ಇದೆ, ವೈಫೈ ಇದೆ, ಸೊ ನೋ ಪ್ರಾಬ್ಲಮ್. ಟಿವಿನೂ ಇದೆ ಗೈಸ್. ಗುಡ್ ನೈಟ್ ಇದೆ ಗೈಸ್. ಬನ್ನಿ ನಾವೀಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ನೋಡುವ. ನಾವು ಬೋಟಿಂಗ್ ಹೋಗ್ತಿದ್ದೀವಿ. ಬೋಟಿಂಗ ಇಲ್ಲ ಮಲ್ಪೆ ಬೀಚ ಗೊತ್ತಿಲ್ಲ ಗೈಸ್, ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಆನ್ ದ ವೇ ಹೋಗ್ತಾ ಪ್ಲಾನ್ ಮಾಡ್ಬೇಕು. ಇದ್ದ ಅವರೇ ಕರ್ಕೋಗೋದು, ಕಯಾಕಿಂಗ್ ಅಂತ ನಾವು ತೊಳ್ಳೋದು. ಸೊ ಗೈಸ್ ನಾವಿವಾಗ ಕಯಾಕಿಂಗ್ ಮಾಡೋಣ ಅಂತ ಬಂದ್ವಿ, ಬಟ್ ಅಷ್ಟೊಂದು ಶಕ್ತಿ ನಮ್ಗೆ ಉಳಿದಿಲ್ಲ. ಹಂಗಾಗಿ ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಮ್ಮ ಫೋಟೋ ರೆಡಿ ಆಗ್ತಾ ಇದೆ. ಅಲ್ಲಿವರೆಗೂ ಒಂದು ಫೋಟೋ ಸೆಕ್ಷನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಸೇಫ್ಟಿ ಜಾಕೆಟ್ಸ್ನ ಹಾಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೋಗ್ಬಿಟ್ಟಾಗಿರಿ. ಮ್ಯಾಂಗ್ರೋವ್ ಫಾರೆಸ್ಟ್ ಏನಾಗಲ್ಲ ಕಣಿರಂತೆ, ಬಿದ್ರು ಇಲ್ಲೇ ತೇಳ್ತಾ ಇರ್ತೀರಿ. ಬಿದ್ದಿ ಅವ್ರ ಗಾಬರಿ ಆಗ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರ್ತದೆ ಅವ್ರಿಗೆ. ಏನಾಗುದಿಲ್ಲ, ಕೆಳಗೆ ಹೋಗುದಿಲ್ಲ, ನೀರ್ ಕೆಳಗೆ ಹೋಗುದಿಲ್ಲ. ನೀರ್ ಕೆಳಗೆ ಹೋಗುದ ನಾವು ಮಾಡ್ತೀವ. ಇಲ್ಲೇ ಇಲ್ಲೇ ಹೋಗಿ ಬ್ರಾ, ಬಿಸ್ಲು ಅದು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲೇ ಹೋಗ್ಬಿಟ್ಟಿರ್ತೀರಾ. ನಾನು ಒಂದ್ಸಲಿ ಮಾಡ್ಲಾ ಅಂತೆ. ಸ್ಪೀಕರ್ ಎತ್ಕೊ ಬರ್ಬೇಕಿತ್ ಕಣೆ ಬಿಬಿ. ಇದಕ್ಕೆ ಹಾಕೊಂಡು ಕೇಳ್ಕೊಂಡು ಹೋಗೋಣ. ಈ ನೀರೊಳಗೆ ಆಯ್ಕೊಂಬಿಡೋಳು ಗೈಸುಳು. ಅಂಬೋ ಅಂತ ಆಯ್ಕೊಳಕ್ ಹೋಗ್ಬಿಟ್ಟಿಲ್ಲು. ಸೊ ಬೋಟಿಂಗ್ ಮುಗಿಸ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ. ಈಗ ಟೈಮು 4:45 ಮಲ್ಪೆ ಬೀಚ್ ಶಾಪಿಂಗ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಹಂಗೆ ನೈಟ್ ಡ್ರೆಸ್ಸಲ್ಲಿ ಹೋಗ್ತಾ ಇದೀವಿ ಗೈಸ್. ನೈಟ್ ಅಲ್ವಾ, ಯಾರು ನೋಡ್ತಾರೆ. ನೀವೇನ್ ಇದ್ದೀರಾ? ನೈಟ್ ಡ್ರೆಸ್ ಆದ್ರೆ ಏನು ಚೆನ್ನಾಗಿಲ್ವ? ನನ್ನದು ಮಾಡ್ರನ್ ಅಜ್ಜಿ ನೋಡಿ ಗೈಸ್. ನಾವು ಹಂಗೆ ರೆಡಿ ಆಗಿಲ್ಲ, ಮಾಡ್ರನ್ ಅಜ್ಜಿ. 6 ಗಂಟೆ ಆದ್ರೂ ಏನು ಬಿಸಿಲು ಗೈಸ್. ಎಷ್ಟು ವರ್ಷ ಆಯ್ತು ಹೇಳಿ ನೀನು ಬಂದಿಲ್ಗೆ?
ಆಂಟಿ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದೇ ಅಲ್ವಾ? ಮಲ್ಪೆ ಬೀಚ್ಗೆ ಬಂದಿಲ್ವಾ? ಮಲ್ಪೆಲಿ ಗಾಳಿಪಟ ಆಡಿಸ್ತವ್ರೆ ಗೈಸ್. ಇಲ್ಲ ಗಾಳಿಪಟನೇ ಕಾಣಿಸ್ತಲ್ಲ, ಅಲ್ಲಿ ಕಾಣಿಸ್ತೈತೆ. ಇಲ್ಲಿ ದಾರ ಹೋಗೈತೆ, ಎಲ್ಲಿಗೆ ಹೋಗೈತೆ ಅಂತಾನೆ ಗೊತ್ತಾಯ್ತಲ್ಲ. ಇಲ್ಲಿ ಇಲ್ಲಿ ಚೆನ್ನಾಗಿ ಹಾರಿಸ್ತವ್ರೆ. ಚಿಕ್ಕ ಐಕ್ಳ ತರ ಗಾಳಿಪಟ ಹಾರಿಸ್ತೈತಿ. ನಿಮ್ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿಲ್ವಾ ಗಾಳಿಪಟ ಹೆಂಗ್ ಹಾರ್ಸೋದು ಅಂತ? ಹಿಂದೆ ಹೋಗು, ಫುಲ್ ಉದ್ದ ಬಿಡು ದಾರನ. ಉದ್ದ ಬಿಟ್ಕೊಂಡು ಮೇಲು ಕಾರ್ಸಿನ್ನ ಬಿಡು ಹಿಂದಕ್ಕೆ. ಇಲ್ಲಿ ನೋಡು, ಸ್ವಲ್ಪ ಸ್ನ್ಯಾಕ್ಸ್ ತಿಂತಿದೀವಿ. ಲೈಟಾಗಿ ಶಾಪಿಂಗ್ ಏನ್ ತಗೋದಿಯಾ? ಇದು ಐತಲ್ಲ ಪೇ, ಈ ಥರದ್ದು ಯಾವುದು ಮನೇಲಿ? ಗಾಂಧಿ ತಾತನವರು. ನಮ್ಮನೆ ಗಾಂಧಿ ತಾತ ನಾನು. ಸೊ ಸನ್ಸೆಟ್ ಆಗ್ತಾ ಇದೆ 7 ಗಂಟೆಗೆ. ನಾವೀಗ ಮಲ್ಪೆಯಿಂದ ಸೀ ವಾಕ್ಗೆ ಬಂದಿದ್ದೀವಿ. ಏನಪ್ಪ ಇದೆಲ್ಲ? ಮೀನ್ ಹಿಡ್ಕೊ ಬರ್ತಾರ ಇದ್ರಲ್ಲೆಲ್ಲ. ಇಷ್ಟು ದೊಡ್ಡದ್ರಲ್ಲಿ ಹೋಗಿ ಮೀನ್ ಹಿಡ್ಕೊ ಬರ್ತಾರ ನೋಡಿ ಗೈಸ್. ಸ್ಮೆಲ್ಲು ಬರೀ ಮೀನ್ ಸ್ಮೆಲ್ಲೆ. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕು ವಾಕ್ಗೆ, ಸೀ ವಾಕ್. ನಾವೀಗ ಮಲ್ಪೆಯಿಂದ ಸೀ ವಾಕ್ಗೆ ಬಂದಿದ್ದೀವಿ. ಏನಪ್ಪ ಇದೆಲ್ಲ? ಮೀನ್ ಹಿಡ್ಕೊ ಬರ್ತಾರ ಇದ್ರಲ್ಲೆಲ್ಲ. ಇಷ್ಟು ದೊಡ್ಡದ್ರಲ್ಲಿ ಹೋಗಿ ಮೀನ್ ಹಿಡ್ಕೊ ಬರ್ತಾರ ನೋಡಿ ಗೈಸ್. ಸ್ಮೆಲ್ಲು ಬರೀ ಮೀನ್ ಸ್ಮೆಲ್ಲೆ. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕು ವಾಕ್ಗೆ, ಸೀ ವಾಕ್. ಸೊ ಈ ಕಡೆನೂ ಸಿ ಇದೆ, ಈ ಕಡೆನೂ ಸಿ. ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ಸ್ ಗಂಟ ನಡಿಬೋದಲ್ವ ಆಂಟಿ? ಇಲ್ಲಿ ನಡೆಯೋದೈತಾನೆ ಇಲ್ಲಿ ಉದ್ದಕ್ಕೂ? 2 ಕಿಲೋಮೀಟರ್ ಮೇಲೆ ಐತಿ. ಡ್ಯಾನ್ಸ್ ಆಡ್ತವ್ರ ಹತ್ರಲೆಲ್ಲ. ಅದೇ ಇಂಜಿನ್ ತಾನೇ, ಏನು ಹೋಗ್ಬಿಡುತ್ತೆ ಬೇಗ ಬೇಗ. ಏನದು ಇನ್ನು ಮುಳುಗ್ತೈತೆ ಅಲ್ವಾ? ಯಾಕೆ? ಯಾರು ಅದು ಹೋದ್ಮೇಲೆ ಎಷ್ಟೊಂದು ಅಲೆಗಳಾಯ್ತಾವೆ. ಕಾಣಿಸ್ತಾನೆ ಇಲ್ವಲ್ಲ, ಶೇಪ್ ಆಗ್ಬಿಡೈತೆ ಮೋಡಗಳನ್ನೇ. ಸೊ ನಾವು ಎಲ್ಲೂ ಆಟಾಡೋಕ್ಕೆ ಹೋಗಿಲ್ಲ ಬೇರೆ ಬೀಚ್ಗಳಲ್ಲಿ. ಯಾಕಂದರೆ ನಾವು ಬುಕ್ ಮಾಡಿದ ರೂಮಲ್ಲೇ ಬೀಚ್ ಇತ್ತಲ್ವ, ಪ್ರೈವೇಟ್ ಬೀಚ್. ಅಲ್ಲೇ ಆಟಾಡೋಣ, ಅಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ಬೋದು, ಮತ್ತು ಬಟ್ಟೆ ಎಲ್ಲ ಈಸಿ ಆಗುತ್ತೆ ಚೇಂಜ್ ಮಾಡ್ಕೊಳ್ಳೋಕ್ಕೆ, ರೂಮ್ ಹತ್ರನೇ ಅಲ್ವಾ ಅಂತ ಎಲ್ಲೂ ಆಟಾಡೋಕ್ಕೆ ಹೋಗಿಲ್ಲ. ಸೊ ಅಲ್ಲೆಲ್ಲ ಬೀಚೆಲ್ಲ ನೋಡ್ಕೊಂಬಂದು, ಆ ಬೀಚ್ಗಳಲ್ಲಿ ಬರೀ ನಾವು ಫೋಟೋಸ್ ತಗೊಂಡು ಬಂದ್ವಿ. ಎಲ್ಲ ನೋಡ್ಕೊಂಬಂದು ಇಲ್ಲೇ ಆಟಾಡ್ತಾ ಇದ್ದೀವಿ. ಇಲ್ಲೇ ಆಟಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ವೀಡಿಯೋಸ್ ಮಾಡಬೇಕಾಗಿತ್ತು.